ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಬಾರಿ ನಿಮಗೆ ಮೌನಿ ಬಾಬಾ ಕುರಿತು ಒಂದಷ್ಟು ಮಾಹಿತಿಯನ್ನ ನೀಡಿದ್ದೆ. 10,000 ಹಳ್ಳಿಗಳನ್ನ ಸುತ್ತಾಡಿ ಬರೋಬ್ಬರಿ 5,51,00,000 ರುದ್ರಾಕ್ಷಿಗಳನ್ನ ಬಳಸಿ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ 12 ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿದ್ರು. ಅಲ್ಲದೆ ತಮ್ಮ ಮೈ ಮೇಲೆ ಸುಮಾರು 5,000ದಷ್ಟು ರುದ್ರಾಕ್ಷಗಳನ್ನ ಧರಿಸಿ ರುದ್ರಾಕ್ಷ ಬಾಬಾ ಅಂತಲೇ ಹೆಸರುವಾಸಿಯಾಗಿದ್ರು. ಹೀಗಾಗಿ ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಈ ರುದ್ರಾಕ್ಷಿ ಬಗ್ಗೆನೇ ಹೇಳಬೇಕು ಅನ್ಸಿ ಈ ವಿಡಿಯೋವನ್ನ ಆರಂಭಿಸ್ತಾ ಇದ್ದೀನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ರುದ್ರಾಕ್ಷ, ಅದರ ಹೆಸರೇ ಹೇಳುವಂತೆ ರುದ್ರನ ಅಕ್ಷ. ಅಂದ್ರೆ ರುದ್ರಾಕ್ಷವು ಶಿವನ ಕಣ್ಣೀರಿನಿಂದ ಹುಟ್ಟಿಕೊಂಡಿತು ಎಂದು ನಂಬಲಾಗಿದೆ. ಪ್ರಾಚೀನ ಕಾಲದಿಂದಲೂ ರುದ್ರಾಕ್ಷಿಯನ್ನ ಆಭರಣವಾಗಿ, ರಕ್ಷಣೆಗಾಗಿ, ಗ್ರಹ ಶಾಂತಿಗಾಗಿ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ಬಳಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಮುಖ್ಯವಾಗಿ 17 ವಿಧದ ರುದ್ರಾಕ್ಷಿಗಳು ಕಂಡುಬಂದಿವೆ. ಆದರೆ 11 ವಿಧದ ರುದ್ರಾಕ್ಷಿಗಳನ್ನ ವಿಶೇಷವಾಗಿ ಬಳಸಲಾಗುತ್ತೆ. ರುದ್ರಾಕ್ಷದ ಪ್ರಯೋಜನಗಳು ಅದ್ಭುತ ಮತ್ತು ಅದರ ಪರಿಣಾಮವು ದೋಷಾತೀತವಾಗಿದೆ. ಆದರೆ ರುದ್ರಾಕ್ಷವನ್ನ ಎಚ್ಚರಿಕೆಯಿಂದ ಪರಿಗಣಿಸಿ ಮತ್ತು ನಿಯಮಗಳನ್ನ ಅನುಸರಿಸಿ ಧರಿಸಿದಾಗ ಮಾತ್ರ ಅದರ ಪ್ರಯೋಜನಗಳು ಮತ್ತು ಪರಿಣಾಮಗಳನ್ನ ಕಾಣಬಹುದಾಗಿದೆ. ಅಕಸ್ಮಾತ್ ನಿಯಮಗಳನ್ನ ತಿಳಿಯದೆ ರುದ್ರಾಕ್ಷಿಯನ್ನ ತಪ್ಪಾಗಿ ಧರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಬದಲಿಗೆ ಕೆಲವೊಮ್ಮೆ ಅದು ಹಾನಿಯನ್ನು ಕೂಡ ಉಂಟು ಮಾಡುತ್ತೆ. ಪುರಾಣದ ಪ್ರಕಾರ ಪಾರ್ವತಿಯನ್ನ ಕಳೆದುಕೊಂಡ ಪರಮಾತ್ಮ ಆಕೆಯ ಮೃತದೇಹವನ್ನ ಹಿಡಿದು 3 ಲೋಕ ಒಂದೇ ಸಮ ಅಲೆದಾಡ್ತಾ ಇದ್ದ. ಈ ವೇಳೆ ದುಃಖ, ಸಿಟ್ಟು, ಆಕ್ರೋಶ ಎಲ್ಲ ಒಂದೇ ಏಟಿಗೆ ಪ್ರಕಟಗೊಳ್ತಿದ್ವು. ಹೀಗೆ ಪಾರ್ವತಿಯ ಮೃತದೇಹ ಹಿಡಿದು ಆತ ಕಣ್ಣೀರು ಹಾಕಿದಾಗ ಹುಟ್ಟಿದ ಮರವೇ ರುದ್ರಾಕ್ಷ ಮರ ಅಂತ ನಂಬಲಾಗಿದೆ. 1 ಹನಿ ಕಣ್ಣೀರು ಬಿದ್ದಲ್ಲಿ ಏಕಮುಖಿ ರುದ್ರಾಕ್ಷದ ಮರಗಳು, 2 ಹನಿ ಕಣ್ಣೀರು ಬಿದ್ದಲ್ಲಿ ದ್ವಿಮುಖ ರುದ್ರಾಕ್ಷ. ಇದೇ ರೀತಿ ಒಟ್ಟು 5 ಮುಖಗಳು ರುದ್ರಾಕ್ಷಗಳ ಮರಗಳು ಹುಟ್ಟಿಕೊಂಡವು ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಬೇರೆಯದ್ದೇ ಕತೆ ಹೇಳ್ತಾರೆ. ಹಿಂದೆ ತ್ರಿಪುರಾಸುರ ಎಂಬ ರಾಕ್ಷಸನಿದ್ದ. ಅವನಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಇತ್ತು. ಆದ್ದರಿಂದ ಅವನು ಭೂಮಿಯ ಮೇಲೆ ಮಾತ್ರವಲ್ಲದೆ ಸ್ವರ್ಗಲೋಕದಲ್ಲಿಯೂ ವಿನಾಶವನ್ನ ಸೃಷ್ಟಿಸಿದ್ದ. ಯಾವುದೇ ದೇವರು, ದೇವತೆ ಅಥವಾ ಆಯುಧ ಅವನನ್ನ ಸೋಲಿಸಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ದೇವಾನು ದೇವತೆಗಳು ಶಿವನ ಬಳಿ ಬಂದರು. ಕೈಲಾಸ ಪರ್ವತವನ್ನ ತಲುಪಿದಾಗ ಆ ಸಮಯದಲ್ಲಿ ಮಹಾದೇವನು ಯೋಗ ಭಂಗಿಯಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದಂತೆ. ಭಗವಂತ ಕಣ್ಣು ತೆರೆದಾಗ ಅವನ ಕಣ್ಣುಗಳಿಂದ ಕೆಲವು ಕಣ್ಣೀರು ಭೂಮಿಯ ಮೇಲೆ ಬಿತ್ತಿತ್ತು. ಶಿವನ ಈ ಕಣ್ಣೀರಿನಿಂದ ರುದ್ರಾಕ್ಷಿ ವೃಕ್ಷ ಹುಟ್ಟಿತ್ತು ಅಂತ ಇನ್ನೂ ಕೆಲವರು ಹೇಳ್ತಾರೆ. ಒಟ್ಟಿನಲ್ಲಿ ಮಹಾದೇವನ ಕಣ್ಣೀರು ಬಿದ್ದ ಸ್ಥಳದಲ್ಲಿ ರುದ್ರಾಕ್ಷಿ ಮರಗಳು ಬೆಳೆದಿವೆ ಎಂಬುದು ಮೂಲ ತಾತ್ಪರ್ಯ ಅಂದ್ರೆ ತಪ್ಪಾಗಲಾರದು. ಇನ್ನು ಈ ರುದ್ರಾಕ್ಷಿ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದು. ರುದ್ರಾಕ್ಷ ಅಂದ್ರೆ ಸಾಕ್ಷಾತ್ ಶಿವನ ಅನುಗ್ರಹದ ಒಂದು ರೂಪ. ಇದೊಂದು ರೀತಿ ಭಗವಂತನ ಪ್ರಸಾದದ ರೂಪ. ಇಂಥ ಪ್ರಸಾದ ಭಾಗ್ಯದಿಂದ ಮಾತ್ರ ದೊರಕುತ್ತೆ ಅಂದ್ರೆ ತಪ್ಪಾಗಲಾರದು. ಹಾಗೆ ನೋಡಿದ್ರೆ ಈ ರುದ್ರಾಕ್ಷಿಯು ಒಂದು ವಿಶೇಷ ರೀತಿಯ ಮರದ ಬೀಜ. ಈ ಮರಗಳು ಸಾಮಾನ್ಯವಾಗಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ವಿಶೇಷವಾಗಿ ಹಿಮಾಲಯದಲ್ಲಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಕಂಡುಬರುತ್ತವೆ. ಆದರೆ ಇದು ಒಂದು ದೇಶದಲ್ಲಿ ಬಹಳ ಕಡಿಮೆ ರುದ್ರಾಕ್ಷ ಮರಗಳು ಉಳಿದಿವೆ. ಇಂದು ಹೆಚ್ಚಿನ ರುದ್ರಾಕ್ಷಿ ಮರಗಳು ನೇಪಾಳ, ಬರ್ಮಾ, ಥಾಯ್ಲೆಂಡ್ ಅಥವಾ ಇಂಡೋನೇಷಿಯಾದಲ್ಲಿ ಕಂಡುಬರುತ್ತವೆ. ಈ ಮರಗಳು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಕೆಲವು ಪ್ರದೇಶಗಳಲ್ಲಿಯೂ ಕಂಡುಬರುತ್ತವೆ. ಆದರೆ ಉತ್ತಮ ಗುಣಮಟ್ಟದ ರುದ್ರಾಕ್ಷಿಯು ಹಿಮಾಲಯದಲ್ಲಿ ಒಂದು ನಿರ್ದಿಷ್ಟ ಎತ್ತರದ ನಂತರ ಕಂಡುಬರುತ್ತವೆ. ಅದಕ್ಕೆ ಕಾರಣ ಮಣ್ಣು ಮತ್ತು ವಾತಾವರಣ. ಒಂದು ರುದ್ರಾಕ್ಷವು 1 ರಿಂದ 21 ಮುಖಗಳನ್ನ ಹೊಂದಿರುತ್ತದೆ. ಅವುಗಳನ್ನ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಮುಖಗಳ ರುದ್ರಾಕ್ಷಿಗಳನ್ನ ಬಳಸಲಾಗುತ್ತೆ. ಹೀಗಾಗಿ ಯಾವುದೇ ಅಂಗಡಿಯಿಂದ ರುದ್ರಾಕ್ಷಿಯನ್ನು ಖರೀದಿಸಿ ದೇಹದ ಮೇಲೆ ಧರಿಸುವುದು ಸರಿಯಲ್ಲ ಅಂತ ಸಾಧು ಸಂತರು ಹೇಳ್ತಾರೆ.
ತಪ್ಪು ರೀತಿಯ ರುದ್ರಾಕ್ಷಿಯು ವ್ಯಕ್ತಿಯ ಜೀವನದಲ್ಲಿ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ರುದ್ರಾಕ್ಷಿ ಧರಿಸುವುದರಿಂದ ಆಗುವ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಸ್ವಶಕ್ತಿ ಅಥವಾ ಅಂತಃಶಕ್ತಿಯನ್ನ ಕಾಪಾಡುವ ಒಂದು ಯಂತ್ರ. ಸದಾ ಪ್ರಯಾಣಿಸುವ ಮತ್ತು ವಿವಿಧ ಸ್ಥಳಗಳಲ್ಲಿ ಊಟ ಮಾಡುವ ಮತ್ತು ಮಲಗುವ ವ್ಯಕ್ತಿಗೆ ರುದ್ರಾಕ್ಷಿ ಅವನ ಸ್ವಂತ ಶಕ್ತಿಯ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತಂತೆ. ನೀವು ಹೊಸ ಸ್ಥಳಕ್ಕೆ ಹೋದಾಗ ಕೆಲವೊಮ್ಮೆ ನೀವು ಸುಲಭವಾಗಿ ನಿದ್ದೆ ಹೋಗ್ತೀರ. ಆದರೆ ಇನ್ನೊಂದು ಸ್ಥಳದಲ್ಲಿ ನೀವು ಎಷ್ಟೇ ದಣಿದಿದ್ದರೂ ನಿದ್ದೆ ಮಾಡಲು ಸಾಧ್ಯವಾಗೋದೇ ಇಲ್ಲ. ಏಕೆಂದರೆ ನಮ್ಮ ಪ್ರಾಣಶಕ್ತಿ ಅತಿಯಾಗಿ ಕಂಪನಕ್ಕೆ ಒಳಪಟ್ಟಿರುತ್ತೆ. ಅದು ನಿಮ್ಮನ್ನು ನೆಲೆಗೊಳ್ಳಲು ಬಿಡುವುದಿಲ್ಲ. ಸಾಧುಗಳು ಮತ್ತು ತಪಸ್ವಿಗಳಿಗೆ ಅವರು ನಿರಂತರವಾಗಿ ಚಲಿಸುವುದರಿಂದ ಸ್ಥಳಗಳು ಮತ್ತು ಸನ್ನಿವೇಶಗಳು ಅವರನ್ನ ತೊಂದರೆಗೊಳಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಬಹುತೇಕರು ರುದ್ರಾಕ್ಷವನ್ನ ಧರಿಸ್ತಾರೆ. ಈ ರುದ್ರಾಕ್ಷಿಯ ಶಕ್ತಿ ಕಣ್ಣಿಗೆ ಕಾಣಿಸದೇ ಇರಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನ ಧರಿಸ್ತಿರೋ ರಾಶಿ ಹರಳುಗಳಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿ ಈ ರುದ್ರಾಕ್ಷಿಗಳಲ್ಲಿ ಅಡಗಿದೆ. ರುದ್ರಾಕ್ಷ ಧಾರಣೆ ಮಾಡುವ ವ್ಯಕ್ತಿಯ ಮೇಲೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಏನೂ ಮಾಡಲು ಸಾಧ್ಯವಿಲ್ಲ. ಇನ್ನೊಂದು ವಿಚಾರ ಅಂದ್ರೆ, ರುದ್ರಾಕ್ಷ ಸಿಗೋದು ಅಂದ್ರೆ ದೊಡ್ಡ ಮಾತಲ್ಲ. ಆದ್ರೆ ಅದನ್ನ ಶ್ರದ್ಧೆಯಿಂದ ಧರಿಸೋದು ಮತ್ತು ಅದರ ವಿಧಿಯನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದ ಅಂಶವಾಗಿದೆ. ಬೇರೆಯವರಿಂದ ನಿಮ್ಗೆ ರುದ್ರಾಕ್ಷಿ ಪ್ರಾಪ್ತಿಯಾಗ್ತಿದೆ ಅಂದ್ರೆ ಅದಕ್ಕೆ 16 ಮಂತ್ರಗಳ ಮೂಲಕ ಪೂಜಿಸಬೇಕು ಅಂತ ನಮ್ಮ ಪುರಾಣಗಳು ಹೇಳುತ್ತವೆ. ಅಂದ್ರೆ ತಂದ ರುದ್ರಾಕ್ಷವನ್ನ ಹಾಗೆ ಕತ್ತಿಗೆ ನೇತು ಹಾಕಿಕೊಳ್ಳದೆ ಅದಕ್ಕೆ ಸಿದ್ಧಿಯನ್ನ ಪ್ರಾಪ್ತಿಪಡಿಸಬೇಕು. ಹೇಗೆ ನಮ್ಮ ಹಿಂದೂ ಧರ್ಮದಲ್ಲಿ ಹೊಸದಾಗಿ ಉದ್ಘಾಟನೆಯಾಗೋ ದೇವಾಲಯದಲ್ಲಿ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ, ಅದೇ ರೀತಿ ನೀವು ಧರಿಸೋ ರುದ್ರಾಕ್ಷಿಗೂ ಪ್ರಾಣ ಪ್ರತಿಷ್ಠಾಪಿಸಬೇಕು. ಬಳಿಕ ಶಿವನಿಗೆ ಅದನ್ನ ಸಮರ್ಪಿಸಬೇಕು. ಬಳಿಕ ಅದನ್ನ ಧಾರಣೆ ಮಾಡಬೇಕು. ಆದ್ರೆ ದೇಹದ ಯಾವ ಭಾಗ, ಎಷ್ಟು ಮುಖಗಳು ಮತ್ತು ಎಷ್ಟು ರುದ್ರಾಕ್ಷಿಗಳನ್ನ ಧರಿಸಬೇಕು ಅನ್ನೋದಕ್ಕೂ ಒಂದು ವಿಧಿ ಇದೆ ಅಂತ ಹೇಳ್ತಾರೆ. ರುದ್ರಾಕ್ಷಿಯನ್ನು ಮಣಿಕಟ್ಟು, ಗಂಟಲು ಮತ್ತು ಹೃದಯದ ಮೇಲೆ ಧರಿಸಬಹುದು. ಅದರಲ್ಲೂ ಗಂಟಲಿನ ಭಾಗದವರೆಗೆ ಧರಿಸುವುದು ಉತ್ತಮ ಅಂತ ಪರಿಗಣಿಸಲಾಗಿದೆ. ಮಣಿಕಟ್ಟಿನ ಮೇಲೆ 12 ಮಣಿಗಳನ್ನು, ಗಂಟಲಿನ ಮೇಲೆ 36 ಮಣಿಗಳನ್ನು ಮತ್ತು ಹೃದಯದ ಮೇಲೆ 108 ಮಣಿಗಳನ್ನ ಧರಿಸುವುದರಿಂದ ಉತ್ತಮ ಪ್ರಯೋಜನಗಳನ್ನ ನೀವು ಕಾಣಬಹುದು. ನೀವು 1 ಮಣಿಯನ್ನು ಸಹ ಧರಿಸಬಹುದು. ಆದರೆ ಈ ಮಣಿಯನ್ನು ಹೃದಯದವರೆಗೆ ಧರಿಸಬೇಕು ಮತ್ತು ಅದನ್ನು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕಟ್ಟಬೇಕು. ಶ್ರಾವಣ ಮಾಸದ ಸೋಮವಾರ ಮತ್ತು ಶಿವರಾತ್ರಿ ಎಂದು ರುದ್ರಾಕ್ಷಿ ಧರಿಸುವುದು ಅತ್ಯುತ್ತಮ ಅಂತ ಹೇಳ್ತಾರೆ. ರುದ್ರಾಕ್ಷಿಯನ್ನು ಧರಿಸುವ ಮೊದಲು ಅದನ್ನು ಶಿವನಿಗೆ ಅರ್ಪಿಸಬೇಕು ಮತ್ತು ಅದೇ ಜಪಮಾಲೆ ಅಥವಾ ರುದ್ರಾಕ್ಷಿಯ ಮಾಲೆ ಮಂತ್ರವನ್ನ ಪಠಿಸಬೇಕು. ರುದ್ರಾಕ್ಷ ಧರಿಸುವವರು ಸಾತ್ವಿಕರಾಗಿರಬೇಕು ಮತ್ತು ತಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಕೊಳ್ಬೇಕು. ಇಲ್ಲದಿದ್ದರೆ ರುದ್ರಾಕ್ಷವು ಪ್ರಯೋಜನಕಾರಿ ಆಗಿರುವುದಿಲ್ಲ. ಬದಲಿಗೆ ಕೆಲವು ಕೇಡುಗಳು ಸಹ ಉಂಟಾಗುತ್ತವೆ ಅಂತ ಹೇಳಲಾಗುತ್ತೆ. ವಿವಿಧ ರುದ್ರಾಕ್ಷಗಳು ಮತ್ತು ಅವುಗಳ ಮಹತ್ವ ಏನು ಅಂತ ನೋಡೋದಾದ್ರೆ, ಏಕಮುಖ ರುದ್ರಾಕ್ಷಿಯನ್ನ ಶಿವನ ರೂಪವೆಂದು ಪರಿಗಣಿಸಲಾಗಿದೆ. ಇದು ಸಿಂಹರಾಶಿ ಚಕ್ರದ ಜನರಿಗೆ ತುಂಬಾ ಶುಭ ಅಂತ ಕೆಲವರು ನಂಬಿದ್ದಾರೆ. ಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವ ಜನರು ಖಂಡಿತವಾಗಿಯೂ ಏಕಮುಖಿ ರುದ್ರಾಕ್ಷಿಯನ್ನ ಧರಿಸಬೇಕು ಅಂತ ಹೇಳ್ತಾರೆ. ಇನ್ನು 2 ಮುಖ ರುದ್ರಾಕ್ಷಿಯನ್ನ ಅರ್ಧನಾರೀಶ್ವರ ರೂಪವೆಂದು ಪರಿಗಣಿಸಲಾಗಿದೆ. ಇದು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದರೆ ಅಥವಾ ಚಂದ್ರ ದುರ್ಬಲನಾಗಿದ್ದರೆ 2 ಮುಖದ ರುದ್ರಾಕ್ಷಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ತ್ರಿಮುಖ ರುದ್ರಾಕ್ಷಿಯು ಬೆಂಕಿ ಮತ್ತು ಬೆಳಕಿನ ರೂಪವಾಗಿದೆ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮ ಫಲಿತಾಂಶಗಳನ್ನ ನೀಡುತ್ತದೆ. ಈ ರುದ್ರಾಕ್ಷಿಯನ್ನು ಮಂಗಳ ದೋಷ ನಿವಾರಣೆಗೆ ಬಳಸಲಾಗುತ್ತದೆ. ಇನ್ನು 4 ಮುಖದ ರುದ್ರಾಕ್ಷಿಯನ್ನು ಬ್ರಹ್ಮನ ರೂಪವೆಂದು ಪರಿಗಣಿಸಲಾಗಿದೆ. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾಗಿದೆ. ಇದು ಚರ್ಮ ರೋಗಗಳು ಮತ್ತು ಮಾತಿನ ಸಮಸ್ಯೆಗಳಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಪಂಚಮುಖಿ ರುದ್ರಾಕ್ಷಿಯನ್ನು ಕಾಲಾಗ್ನಿ ಎಂದು ಕರೆಯುತ್ತಾರೆ. ಇದನ್ನು ಧರಿಸುವುದರಿಂದ ಮಂತ್ರಶಕ್ತಿ ಮತ್ತು ಅದ್ಭುತ ಜ್ಞಾನ ಸಿಗುತ್ತದೆ. ಧನು ಅಥವಾ ಮೀನರಾಶಿಯ ವ್ಯಕ್ತಿಗಳು ಅಥವಾ ಶಿಕ್ಷಣದಲ್ಲಿ ನಿರಂತರ ಅಡೆತಡೆಗಳನ್ನು ಎದುರಿಸುತ್ತಿರುವ ವ್ಯಕ್ತಿಗಳು 5 ಮುಖದ ರುದ್ರಾಕ್ಷಿಯನ್ನ ಧರಿಸಬೇಕು. ಈ ಪಂಚಮುಖಿ ರುದ್ರಾಕ್ಷಿಯು ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲರಿಗೂ ಸುರಕ್ಷಿತ ಮತ್ತು ಒಳ್ಳೆಯದು.
ಇದು ಸಾಮಾನ್ಯ ಯೋಗಕ್ಷೇಮ ಆರೋಗ್ಯಕ್ಕಾಗಿ ಬಳಸಬಹುದು. ಇದು ನಿಮ್ಮ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ, ನಿಮ್ಮ ನರಗಳನ್ನ ಶಾಂತಗೊಳಿಸುತ್ತದೆ ಮತ್ತು ನರಮಂಡಲಕ್ಕೆ ಶಾಂತತೆ ಮತ್ತು ಪ್ರಾಣಶಕ್ತಿಯ ಜಾಗರೂಕತೆಯ ಭಾವನೆಯನ್ನ ತರುತ್ತದೆ. ಇನ್ನು 6 ಮುಖವುಳ್ಳ ರುದ್ರಾಕ್ಷಿಯನ್ನ ಷಣ್ಮುಖ ರುದ್ರಾಕ್ಷಿ ಅಂತ ಕರೆಯಲಾಗುತ್ತೆ. ಇದನ್ನ ಭಗವಾನ್ ಕಾರ್ತಿಕೇಯನ ರೂಪವೆಂದು ಪರಿಗಣಿಸಲಾಗಿದೆ. ಇದನ್ನ ಧರಿಸುವುದರಿಂದ ವ್ಯಕ್ತಿಯು ಆರ್ಥಿಕ ಮತ್ತು ವ್ಯವಹಾರ ಲಾಭಗಳನ್ನ ಪಡೆಯುತ್ತಾನೆ ಅಂತ ನಂಬಲಾಗಿದೆ. ಶುಕ್ರನು ಜಾತಕದಲ್ಲಿ ದುರ್ಬಲನಾಗಿದ್ದರೆ ಅಥವಾ ತುಲಾ ಅಥವಾ ವೃಷಭ ರಾಶಿಯಾಗಿದ್ದರೆ 6 ಮುಖದ ರುದ್ರಾಕ್ಷಿಯನ್ನ ಧರಿಸುವುದು ಶುಭ ಸೂಚಕ. ಅದರಲ್ಲೂ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಷಣ್ಮುಖಿ ರುದ್ರಾಕ್ಷಿಯನ್ನ ಧರಿಸಬಹುದು. ಇದು ಅವರಿಗೆ ಶಾಂತಿ ಮತ್ತು ಗಮನ ಹರಿಸಲು ಸಹಾಯ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಹಿರಿಯರಿಂದ ಸರಿಯಾದ ರೀತಿಯ ಆರೈಕೆ ಸಿಗುತ್ತದೆ. ಹಾಗೆ 7 ಮುಖಗಳುಳ್ಳ ರುದ್ರಾಕ್ಷಿಯನ್ನ ಸಪ್ತಮಾತೃಕ ಮತ್ತು ಸಪ್ತ ಋಷಿಗಳ ರೂಪವೆಂದು ಪರಿಗಣಿಸಲಾಗುತ್ತದೆ. ಮಾರಕ ಪರಿಸ್ಥಿತಿಗಳಲ್ಲಿ ಮತ್ತು ಅತ್ಯಂತ ಗಂಭೀರ ಸಂದರ್ಭಗಳಲ್ಲಿ ಇದನ್ನು ಧರಿಸುವುದು ಪ್ರಯೋಜನಕಾರಿ. ಸಾವಿನಂತಹ ದುಃಖದ ಸಾಧ್ಯತೆ ಇದ್ದರೆ ಅಥವಾ ರಾಶಿಚಕ್ರ ಚಿಹ್ನೆಯು ಮಕರ ಅಥವಾ ಕುಂಭವಾಗಿದ್ದರೆ ಅದು ಅಪಾರ ಪ್ರಯೋಜನಗಳನ್ನ ನೀಡುತ್ತದೆ. ಇನ್ನು 8 ಮುಖಗಳ ರುದ್ರಾಕ್ಷಿ 8 ದೇವತೆಗಳ ರೂಪವಾಗಿದ್ದು ಇದನ್ನ ಧರಿಸುವುದರಿಂದ 8 ಸಿದ್ಧಿಗಳು ದೊರೆಯುತ್ತವೆ. ಇದನ್ನ ಧರಿಸುವುದರಿಂದ ಯಾವುದೇ ರೀತಿಯ ತಂತ್ರ ಮಂತ್ರದಿಂದ ಅಪಾಯವಾಗುವುದಿಲ್ಲ. ಜಾತಕದಲ್ಲಿ ರಾಹುವಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವ ಜನರು ಇದನ್ನು ಧರಿಸುವುದು ಶುಭ. ಹಾಗೆ 9 ಮುಖದ ರುದ್ರಾಕ್ಷಿಯು ನವದುರ್ಗಾ ಮತ್ತು ನವಗ್ರಹಗಳ ರೂಪವಾಗಿದೆ. ಇದನ್ನ ಧರಿಸುವುದರಿಂದ ಎಲ್ಲಾ ರೀತಿಯ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಅಲ್ಲದೆ ಅಕಾಲಿಕ ಮರಣವನ್ನು ತಡೆಯುವ, ಶತ್ರುಗಳನ್ನ ಸೋಲಿಸುವ, ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ನೀಡುವ ಮತ್ತು ಸಂಪತ್ತು, ಖ್ಯಾತಿ ಮತ್ತು ವೈಭವವನ್ನು ನೀಡುವ ಸಾಮರ್ಥ್ಯವನ್ನ ಹೊಂದಿದೆಯಂತೆ. ದಶಮುಖ ರುದ್ರಾಕ್ಷಿಯನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ. ಇದನ್ನು ಧರಿಸುವುದರಿಂದ ಎಲ್ಲಾ ರೀತಿಯ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಸೆಗಳು ಈಡೇರುತ್ತವೆ. ಎಲ್ಲಾ ರೀತಿಯ ಅಡೆತಡೆಗಳು ಮತ್ತು ತಾಂತ್ರಿಕ ಅಡೆತಡೆಗಳಿಂದ ರಕ್ಷಿಸಲ್ಪಡುವುದರಿಂದ ಸಂತೋಷ ಮತ್ತು ಅದೃಷ್ಟವನ್ನ ಸಾಧಿಸಲಾಗುತ್ತದೆ. ಇನ್ನು ಕೊನೆಯದು 11 ಮುಖಗಳುಳ್ಳ ರುದ್ರಾಕ್ಷಿಯನ್ನು ಸ್ವತಃ ಶಿವನ ಒಂದು ರೂಪವೆಂದು ಪರಿಗಣಿಸಲಾಗಿದೆ. ಇದನ್ನು ಗೌರಿಶಂಕರ ರುದ್ರಾಕ್ಷಿ ಅಂತಲೂ ಕರೆಯುತ್ತಾರೆ. ಇದು ಮರಕ್ಕೆ ಅಂಟಿಕೊಂಡು ನೈಸರ್ಗಿಕವಾಗಿ ಬೆಳೆಯುತ್ತದೆ. ಹೀಗಾಗಿ ಇದನ್ನು ಶಿವ ಮತ್ತು ಶಕ್ತಿಯ ಸಂಯೋಜಿತ ರೂಪವೆಂದು ಪರಿಗಣಿಸಲಾಗಿದೆ. ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪರಿಹರಿಸಲು ಮತ್ತು ಮಕ್ಕಳನ್ನ ಪಡೆಯಲು ಇದನ್ನು ಧರಿಸುವುದು ಶುಭ ಅಂತ ನಂಬಲಾಗಿದೆ. ಇದಲ್ಲದೆ ಕೇವಲ 26 ಮುಖ ಇರೋ ರುದ್ರಾಕ್ಷಿಗಳು ಪ್ರಾಪ್ತಿ ಇವೆ ಅಂತ ಹೇಳ್ತಾರೆ. ನೋಡಿದವರು ತುಂಬಾ ಕಮ್ಮಿ. ಸ್ನೇಹಿತರೆ, ರುದ್ರಾಕ್ಷಿ ಅಂದ್ರೆ ನಕಾರಾತ್ಮಕ ಶಕ್ತಿಗಳ ವಿರುದ್ಧದ ಗುರಾಣಿಯಂತೆ. ಕೆಲವು ಜನರು ಇತರರಿಗೆ ಹಾನಿ ಮಾಡಲು ನಕಾರಾತ್ಮಕ ಶಕ್ತಿಗಳನ್ನ ಬಳಸುವ ಸಾಧ್ಯತೆ ಇದೆ. ಇದನ್ನ ಸಂಪೂರ್ಣವಾಗಿ ಅಲ್ಲೆಗೆಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ಇಂತಹ ಶಕ್ತಿಗಳಿಗೆ ಈ ರುದ್ರಾಕ್ಷಿ ಒಂದು ರೀತಿಯ ಗುರಾಣಿಯಾಗಬಲ್ಲದು. ಅಲ್ಲದೆ ಇದು ಸ್ವತಃ ಒಂದು ಸಂಪೂರ್ಣ ವಿಜ್ಞಾನ, ಒಂದು ವೇದ. ಇತರರಿಗೆ ಹಾನಿಯಾಗದಂತೆ ಸ್ವಂತ ಲಾಭಕ್ಕಾಗಿ ನಮ್ಮ ಶಕ್ತಿಯನ್ನ ಹೇಗೆ ಬಳಸುವುದು ಎಂಬುದರ ಬಗ್ಗೆ ಅರಿಯುವುದೇ ರುದ್ರಾಕ್ಷಿಯ ಮಹತ್ವವಾಗಿದೆ. ನಿಮಗೂ ಕೂಡ ಸಕಾಲಕ್ಕೆ ಸದ್ವ್ಯಕ್ತಿಯಿಂದ ಅಥವಾ ಸದ್ವಿಚಾರದಿಂದ ರುದ್ರಾಕ್ಷಿ ಪ್ರಾಪ್ತಿಯಾಗಲಿ. ದೇವರ ದೇವ ಆ ಪರಶಿವ ನಿಮ್ಗೆ ಆಶೀರ್ವಾದ ಕರುಣಿಸಲಿ ಅಂತ ಆಶಿಸುತ್ತಾ ಇಂದಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.